ಮುರುಡೇಶ್ವರದ RNS ರೆಸಾರ್ಟ್ ಗಾಲ್ಫ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವ ಮತ್ಸ್ಯಮೇಳ 2024ರ ಕಾರ್ಯಕ್ರಮ ಇಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ನೆರವೇರಿಸಿದರು. ಆದರೆ ಅದಕ್ಕೂ ಮೊದಲು ಮೀನುಗಾರಿಕಾ ಇಲಾಖೆ ಮಾಡಿದ್ದ ಅವ್ಯವಸ್ಥೆ ಮೀನುಗಾರಿಕಾ ಸಚಿವ ಮುಂಗಾಳು ವೈದ್ಯರ ಕ್ಷೇತ್ರದಲ್ಲೇ ಸ್ಥಳೀಯರ ಜೊತೆ ಪತ್ರಕರ್ತರು ಪ್ರತಿಭಟನೆ ಮಾಡುವಂತಾಯಿತು. ಗಾಲ್ಫ್ ಗ್ರೌಂಡ್ನಲ್ಲಿ 5 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ವಿಶ್ವ ಮೀನುಗಾರಿಕಾ ದಿನ ಹಾಗೂ ಮತ್ಸ್ಯಮೇಳ 2024 ಆಯೋಜನೆ ಮಾಡಲಾಗಿತ್ತು. ಆದರೆ ಪತ್ರಕರ್ತರಿಗೆ ಹಾಗೂ ಅಧಿಕಾರಿಗಳಿಗೆ ರಾಜಕೀಯ ಮುಖಂಡರಿಗೆ ಆಸನ ವ್ಯವಸ್ಥೆ ಸರಿಯಾಗಿ ಮಾಡದೆ ಎಡವಟ್ಟು ಮಾಡಿಕೊಂಡ ಮೀನುಗಾರಿಕಾ ಇಲಾಖೆ ಮೊದಲು ಪತ್ರಕರ್ತರಿಗೆ ಒಂದು ಕಡೆ ಕೂರಲು ಹೇಳಿದರೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬೇರೆಡೆ ಕೂರುವಂತೆ ಸೂಚಿಸಿದರು. ಹೀಗೆ ಅಲ್ಲಿ ಇಲ್ಲಿ ಎಂದು 4-5 ಬಾರಿ ಅಲೆಸಿದ ಅಧಿಕಾರಿಗಳು ಕೊನೆಗೆ ಎಲ್ಲಾ ಜಿಲ್ಲಾ ಪತ್ರಕರ್ತರು ಆಸನವೇ ಇಲ್ಲದೆ ನಿಲ್ಲುವಂತಾಯಿತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.